ಬೋರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಮುಗಿದ ನಂತರ ಈಗ ನೇರವಾಗಿ ಕೋರ್ಟ್ಗೆ ಹಾಜರುಪಡಿಸ್ತಾ ಇದ್ದಾರೆ. ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ರೇಪ್ ಕೇಸ್ನಲ್ಲಿ ಪ್ರಜ್ವಲ್ ಅರೆಸ್ಟ್ ಆಗಿರೋದು. ಕೋರ್ಟ್ಗೆ ಈಗ ಪ್ರಜ್ವಲ್ನ ಹಾಜರುಪಡಿಸಲಾಗಿದೆ. ನ್ಯಾಯಾಧೀಶರಾದಂಥ KN ಶಿವಕುಮಾರ್ ಅವರ ಮುಂದೆ ಪ್ರಜ್ವಲ್ನ ಹಾಜರುಪಡಿಸಲಾಗಿದೆ. ಕೋರ್ಟ್ ಹಾಲ್ನಲ್ಲಿ ಈಗ ಪ್ರಜ್ವಲ್ ಪರ ವಕೀಲರು ಹಾಜರಿದ್ದಾರೆ. SIT ಪರ SPP ಅಶೋಕ್ ನಾಯಕ್ ಅವರು ಕೂಡ ಹಾಜರಿದ್ದಾರೆ. ಪ್ರಜ್ವಲ್ ವಶಕ್ಕೆ SIT ಕೇಳಲಿದೆ. ಅವರು ವಿಚಾರಣೆಗೆ ಕೇಳುತ್ತಾರೆ. ಕಾರಣ ಇಲ್ಲಿ ಹಲವು ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳಬೇಕಾಗಿದೆ. ಇಂಟ್ರೋಗೇಷನ್ ಇನ್ನು ಬಾಕಿ ಇದೆ. ಕಾರಣ ನಿನ್ನೆ ರಾತ್ರಿ ಅಷ್ಟೇ ಕರ್ಕೊಂಡು ಬಂದಿರೋದು. ರಾತ್ರಿ ಒಂದು ದಿನದಲ್ಲಿ ವಿಚಾರಣೆ ಎಲ್ಲ ಮುಕ್ತಾಯವಾಗಿರೋದಿಲ್ಲ. ಇನ್ನು ಹೆಚ್ಚಿನ ರೀತಿಯಾದಂತಹ ವಿಚಾರಣೆಗೆ ನಮಗೆ ಕೊಡಿ ಅಂತೇಳಿ SIT ಅವರು ಕೇಳುವಂತ ಸಾಧ್ಯತೆ ಬಹುತೇಕವಾಗಿದೆ. ಈಗ ಅದರ ತಯಾರಿಯನ್ನ ಕೂಡ SIT ಅವರು ಮಾಡಿಕೊಂಡಂಗಿದೆ ಅಲ್ಲಿ. ಸೊ ಹಾಗಾಗಿ ಈಗ ಪ್ರಜ್ವಲ್ ಪರ ವಕೀಲರು ಕೂಡ ಕೇಳ್ತಾರೆ. ಎಲ್ಲವೂ ಕೂಡ ಸಹಕಾರವನ್ನ ಕೊಡ್ತಾರೆ ಅವರು ಅನ್ನುವಂಥದ್ದನ್ನ ಈಗಾಗಲೇ ಅವರ ಪರ ವಕೀಲರಾದಂಥ ಅರುಣ್ ಅವರು ಕೊಡ್ತಾ ಇದ್ರು. ಸಹಕರಿಸೋಕ್ಕೋಸ್ಕರನೇ ಬಂದಿದ್ದಾರೆ ಅಂತ ಹೇಳಿ. ಎಲ್ಲಿ ಓಡೋಕ್ಕಾಗತ್ತಾ? ಓಡೋಗ್ಲಿ ಗೊತ್ತಾಗತ್ತೆ. ಆಮೇಲೆ ಆಗ್ತಿದ್ರು ಒಳಗಡೆಗೆ ಈ ವಿಚಾರದಲ್ಲಿ ಸಹಕರಿಸೋಕೆ ಬಂದಿದ್ದಾರೆ. ಇನ್ನು ಅಸಹಕಾರ ತೋರ್ಸಕ್ಕಂತೂ ಆಗಲ್ಲ ಈ ಪ್ರಕರಣದಲ್ಲಿ. ಪ್ರಜ್ವಲ್ ಮೆಡಿಕಲ್ ಟೆಸ್ಟ್ ರಿಪೋರ್ಟ್ ನಾರ್ಮಲ್ ಆಗಿದೆ. ಯಾವ ಸಮಸ್ಯೆಗಳು ಕೂಡ ಇಲ್ಲ. ಪ್ರಜ್ವಲ್ BP, ಶುಗರ್, ECG ಎಲ್ಲವೂ ಕೂಡ ನಾರ್ಮಲ್ ಆಗಿದೆ. ಬೋರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಲಾಯಿತು. ಅದರಲ್ಲಿ ಎಲ್ಲವೂ ಕೂಡ ನಾರ್ಮಲ್ ಆಗಿದೆ. ಸದ್ಯಕ್ಕೆ ಕೋರ್ಟ್ನಲ್ಲೇ ಪ್ರಜ್ವಲ್ ಇರೋದು. ಪ್ರಜ್ವಲ್ ಮೆಡಿಕಲ್ ಟೆಸ್ಟ್ ರಿಪೋರ್ಟ್ ನಾರ್ಮಲ್ ಆಗಿದೆ. ಸೊ ಯಾವ ಸಮಸ್ಯೆಗಳು ಇಲ್ಲ. ಕೋರ್ಟ್ ಮುಂದೆ ಆ ಸಮಸ್ಯೆ ಇದೆ, ಈ ಸಮಸ್ಯೆ ಇದೆ, ಹಾಗಾಗಿ ನನಗೆ ಟ್ರೀಟ್ಮೆಂಟ್ನ ಅಗತ್ಯತೆ ಇದೆ, ನನಗೆ ನ್ಯಾಯಾಂಗ ಬಂಧನಕ್ಕೆ ಕೊಡಿ ಅಂತ ಕೇಳೋಕೆ ಅವಕಾಶಗಳು ಈಗ ಸದ್ಯಕ್ಕೆ ಇಲ್ಲ. ಪ್ರಾಥಮಿಕವಾಗಿರುವಂಥ ಮೆಡಿಕಲ್ ಟೆಸ್ಟ್ಗಳಾಗಿದೆ. BP, ಶುಗರು, ಆಮೇಲೆ ಹಾರ್ಟದ ವಿಚಾರದಲ್ಲಿ ECG ಇವುಗಳನ್ನು ಮಾಡಿರ್ತಾರೆ. ಅವೆಲ್ಲವೂ ಕೂಡ ನಾರ್ಮಲ್ ಆಗಿದೆ. ಯಾವ ಸಮಸ್ಯೆಗಳು ಇಲ್ಲ ಅನ್ನುವಂಥದ್ದು. ಹಾಗಾಗಿ ಈಗ ಅಲ್ಲಿ ನನಗೆ ಸಮಸ್ಯೆ ಇದೆ, ನ್ಯಾಯಾಂಗ ಬಂಧನಕ್ಕೆ ಕೊಡಿ, ನಾನು ಟ್ರೀಟ್ಮೆಂಟ್ ತೆಗೆದುಕೊಳ್ಬೇಕು ಅಂತ ಆಗೋದಿಲ್ಲ. ಈಗ SIT ಅವರು ಕೇಳ್ಕೊಳ್ತಾ ಇರೋದು ನಮಗೆ ಹೆಚ್ಚಿನ ವಿಚಾರಣೆಗೋಸ್ಕರ 1 ವಾರ ಕೊಡಿ ಅಂತ ಕೇಳ್ಬೋದು, 14 ದಿನ ಕೊಡಿ ಅಂತ ಕೇಳಬಹುದು. ಅದು ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಂಥ ವಿಚಾರ. ಎಷ್ಟು ದಿನ ಕೊಡ್ತಾರೆ, ಕೊಡಲ್ವಾ ಅಂತ ಹೇಳಿ. ಅವ್ರನ್ನ ನ್ಯಾಯಾಂಗ ಬಂಧನಕ್ಕೂ ಕೊಡ್ಬೋದು, ಅಂದರೆ ಪರಪ್ಪನಗರ ಜೈಲಿಗೆ ಕಳಿಸ್ಬೋದು, ಇಲ್ಲ SIT ಹ್ಯಾಂಡ್ ಓವರ್ ಕೂಡ ಮಾಡ್ಬೋದು. ಕೋರ್ಟ್ ಆವರಣದಲ್ಲೇ ಈಗ ಪ್ರಜ್ವಲ್ ಕುಳಿತಿರೋದು. ಕೆಲವೇ ಕ್ಷಣಗಳಲ್ಲಿ ಕಟಕಟೆಗೆ ನಿಲ್ಲಿಸಲಾಗುತ್ತೆ ಪ್ರಜ್ವಲ್ರನ್ನ. ನ್ಯಾಯಾಧೀಶರು ಬಂದ ಕೂಡಲೇ ವಿಚಾರಣೆ ಆರಂಭವಾಗುತ್ತೆ. ಕೋರ್ಟ್ ಆವರಣದಲ್ಲಿ ಪ್ರಜ್ವಲ್ ಅನ್ನ ಕೂರಿಸಿದ್ದಾರೆ. ಮೆಡಿಕಲ್ ಟೆಸ್ಟ್ ನ ಮುಗಿಸ್ಕೊಂಡು ಬಂದು ನೇರವಾಗಿ ಜನಪ್ರತಿನಿಧಿಗಳ ನ್ಯಾಯಾಲಯದ ಕೋರ್ಟ್ನ ಮುಂಭಾಗದಲ್ಲಿ ಕೂರಿಸಿದ್ದಾರೆ. ನ್ಯಾಯಾಧೀಶರು ಬಂದ ನಂತರ ಕಟಕಟೆಗೆ ಪ್ರಜ್ವಲ್ರನ್ನ ನಿಲ್ಲಿಸ್ತಾರೆ. ಅಲ್ಲಿಯವರೆಗೂ ಕೂಡ ಈಗ ಕೋರ್ಟ್ನ ಆವರಣದಲ್ಲೂ ಕೂಡ ಹಲವರು ಚರ್ಚೆ ಮಾಡ್ತಾ ಇರ್ತಾರೆ. ಗುಸುಗುಸು, ಪಿಸು ಪಿಸು ಇಲ್ಲದೆ ಇರಕ್ಕೆ ಚಾನ್ಸೇ ಇಲ್ಲ. ಅವ್ರು ಯಾರು ಮಾತಾಡ್ತಾ ಇರ್ತಾರೆ. ಯಾರು ಬಂದಿರ್ತಾರೆ ಅವರೆಲ್ಲ ಬೇರೆ ಯಾವುದೋ ಕೇಸಿಗೆ ಬಂದಿದ್ರು ಕೂಡ ಅವ್ರು ನೋಡಿದ ತಕ್ಷಣ ವಿಚಾರಗಳ ಚರ್ಚೆಗೆ ಬಂದಿರುತ್ತೆ. ಕೋರ್ಟ್ ಆವರಣದಲ್ಲಿ ಅಂತ ಹಲವು ಚರ್ಚೆಗಳು ಆಗ್ತಾನೆ ಇರುತ್ತೆ. ಬಟ್ ಇಲ್ಲಿ ಈಗ ನ್ಯಾಯಾಧೀಶರು ಬಂದ ನಂತರ ಗೊತ್ತಾಗತ್ತೆ ಪ್ರಜ್ವಲ್ ಅವರನ್ನ SIT ಕಸ್ಟಡಿಗೆ ನೀಡ್ತಾರಾ ಹೆಚ್ಚಿನ ವಿಚಾರಣೆಗೋಸ್ಕರ ಅಂತ ಹೇಳಿ, ಇಲ್ಲ ನ್ಯಾಯಾಂಗ ಬಂಧನಕ್ಕೆ ಕೊಡ್ತಾರಾ ಅಂತ ಹೇಳಿ. ಇಲ್ಲಿ 1 ತಿಂಗಳಿನಿಂದ ತಲೆಮರೆಸಿಕೊಂಡಿರೋದ್ರಿಂದ ಪ್ರಜ್ವಲ್ ಅವರಿಗೆ ನ್ಯಾಯಾಂಗ ಬಂಧನ ಸಿಗುವಂಥದ್ದು ಬಹುತೇಕ ಕಡಿಮೆ ಅಂತ ಕಾಣಿಸ್ಕೊಳ್ಳುತ್ತೆ. ಹಲವು ಪ್ರಕರಣಗಳನ್ನು ನೋಡಿದಂಥ ಸಂದರ್ಭದಲ್ಲಿ, ಹಿಂದೆ ಹಲವು ಪ್ರಕರಣಗಳು ಬಂದಾಗ ಅವರಿಗೆ SIT ವಿಚಾರಣೆಗೆ ಕೊಡುವಂಥ ಸಾಧ್ಯತೆಯೇ ಬಹುತೇಕವಾಗಿರುತ್ತೆ. ಸೊ ಹಾಗಾಗಿ ನ್ಯಾಯಾಧೀಶರ ಬರುವಿಕೆಗಾಗಿ ಈಗ ಕಾಯ್ತಾ ಇದ್ದಾರೆ. ಸೊ ಹಾಗಾಗಿ ಈಗ ಅಲ್ಲಿ ಪ್ರಜ್ವಲ್ ಅವ್ರನ್ನ ಕುಳಿಸಿದ್ದಾರೆ ಕೋರ್ಟ್ ಆವರಣದಲ್ಲೇ. ನ್ಯಾಯಾಧೀಶರು ಬಂದ ತಕ್ಷಣ ವಿಚಾರಣೆ ಆರಂಭವಾಗುತ್ತೆ. ವಿಚಾರಣೆ ಆರಂಭವಾದ ನಂತರ ಗೊತ್ತಾಗುತ್ತೆ ಪ್ರಜ್ವಲ್ಗೆ ಈಗ SIT ಕಸ್ಟಡಿಗೆ ಕೊಡಲಾಗುತ್ತಾ, ಇಲ್ಲ ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗುತ್ತಾ ಅಂತೇಳಿ. ವಾದ ಪ್ರತಿವಾದಗಳನ್ನು ಆಲಿಸ್ತಾರೆ. ಅದು ಸಮಯಾವಕಾಶವನ್ನು ತೆಗೆದುಕೊಳ್ಳುತ್ತೆ. ಈಗಲೇ ಆರಂಭವಾದರೂ ಕೂಡ 1 ಗಂಟೆ ಆಗಬಹುದು, ಇಲ್ಲ 1.5 ಗಂಟೆ ಆಗಬಹುದು, ಇಲ್ಲ 2 ಗಂಟೆನೂ ಆಗ್ಬೋದು, ಇಲ್ಲ ಇಮ್ಮಿಡಿಯೇಟ್ ಆಗಿ ಕೇಳ್ತಾರೆ. ಹಿಂಗಾಗಿತ್ತು, 1 ತಿಂಗಳಿಂದ ಅವ್ರು ನಾಪತ್ತೆಯಾಗಿದ್ದರು, ನಿನ್ನೆ ಬಂದಿದ್ದಾರೆ, ನಮಗೆ ಇನ್ನೂ ಹೆಚ್ಚಿನ ವಿಚಾರಣೆಯನ್ನು ಮಾಡಬೇಕಾಗಿದೆ, ಹಾಗಾಗಿ ನಮ್ಮ ಕಸ್ಟಡಿಗೆ ಕೊಡಿ ಅಂತ ಕೇಳಬಹುದು. ಆ ಕಡೆಯಿಂದಲೂ ಕೂಡ ಪ್ರಜ್ವಲ್ ಪರ ವಕೀಲರು ವಾದವನ್ನು ಮಾಡ್ತಾರೆ. ಮಾಡಿ ಅವರು ಕೂಡ ಇಲ್ಲ ಎಲ್ಲ ರೀತಿಯಲ್ಲೂ ಸಹಕಾರವನ್ನು ಕೊಡ್ತಾರೆ, ನ್ಯಾಯಾಂಗ ಬಂಧನಕ್ಕೆ ಕೊಡಿ ಅಂತ ಕೇಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಕಿಕ್ಕಿರಿದು ತುಂಬಿದೆ ಈಗ ಕೋರ್ಟ್ನ ಹಾಲ್. ಎಕ್ಸಾಕ್ಟ್ಲಿ ಇದ್ದೇ ಇರುತ್ತೆ. ನ್ಯಾಯಾಧೀಶರಿಗೆ ಈಗ ವಕೀಲರು ಕಾಯ್ತಾ ಇದ್ದಾರೆ. ಕೆಲವು ಇಂಟ್ರೆಸ್ಟಿಂಗ್ ಆಗಿರುವಂಥ ಪ್ರಕರಣಗಳು, ಹೆಚ್ಚಿನ ರೀತಿಯಾದಂಥ ಕೇಸ್ಗಳಲ್ಲಿ ಈ ಥರ ಕಿಕ್ಕಿರಿದು ಸೇರಿಕೊಳ್ತಾರೆ. ಸೊ ಕೋರ್ಟ್ ಹಾಲ್ನಲ್ಲಿ ಏನಾಗುತ್ತೆ ಅನ್ನುವಂಥ ಕುತೂಹಲ ಬಹುತೇಕರಿಗೆ ಇರುತ್ತೆ. ಅವರ ಜೀವನದಲ್ಲಿ ಅವ್ರಿಗೆ ಕುತೂಹಲ ಇರುತ್ತೋ ಎಲ್ಲೋ ಗೊತ್ತಿಲ್ಲ, ಬಟ್ ಇಂಥ ಪ್ರಕರಣದಲ್ಲಿ ಕುತೂಹಲ ಹೆಚ್ಚಾಗಿರುತ್ತೆ. ಬಟ್ ಸ್ಪೆಷಲಿ ಹೆಚ್ಚಾಗಿ ಅಲ್ಲಿ ಕಾಣಿಸಿಕೊಳ್ಳುವಂಥದ್ದು
ವಕೀಲ ವೃತ್ತಿಗೆ ಬಂದಿರುವಂಥ ಅನೇಕ ಸ್ಟಡಿ ಅಲ್ಲಿ ಇರ್ತಾರೆ ಇನ್ನೂ ಕೂಡ. ಸೊ ಅಂಥವ್ರಿಗೆ ಇಂಥ ಪ್ರಕರಣಗಳು ಬಹಳ ಕ್ಯೂರಿಯಾಸಿಟಿ. ಆಮೇಲೆ ಅವರಿಗೆ ಸ್ಟಡಿ ಪರ್ಪಸ್ಸಿಗೂ ಕೂಡ ಒಳ್ಳೆಯದೇ. ಅಭ್ಯಾಸದ ದೃಷ್ಟಿಯಿಂದಾಗಿ ಇಂಥ ಪ್ರಕರಣಗಳಲ್ಲಿ ಹೇಗೆ ವಾದವನ್ನು ಮಾಡ್ತಾರೆ, ಯಾವ ರೀತಿಯಾಗಿ ವಾದ ಮಾಡ್ತಾರೆ ಅನ್ನೋದಕ್ಕೆ ಆ ವಕೀಲರು ಕೂಡ ಅಲ್ಲಿ ಬಂದು ನಿಂತ್ಕೊಂಡಿರ್ತಾರೆ. ಈಗಷ್ಟೇ ಇರ್ತಾರೆ, ಪ್ರಾಕ್ಟೀಸ್ ಮಾಡ್ತಾ ಇರುವಂಥ ವಕೀಲರು ಹೆಚ್ಚಾಗಿ ಬಂದು ಅಲ್ಲಿ ಕೇಳಿಸ್ಕೊಳ್ತಾರೆ ಇಂತಹ ಪ್ರಕರಣಗಳನ್ನು. ತುಂಬ ಹೆಚ್ಚಿನ ರೀತಿಯಾದಂಥ ಮಹತ್ವವನ್ನು ಪಡ್ಕೊಂಡಿರುವಂಥ ಪ್ರಕರಣಗಳಲ್ಲಿ ಈ ರೀತಿಯಾಗಿ ಕೋರ್ಟ್ ಹಾಲ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರ್ತಾರೆ. ಬಟ್ ಅದಕ್ಕೊಂದು ಕೆಪಾಸಿಟಿ ಇದೆ. ಆ ಪ್ರಕರಣದಲ್ಲಿ ಅಷ್ಟು ಮಾತ್ರ ನಿಂತ್ಕೊಳ್ಳೋಕ್ಕಾಗುತ್ತೆ. ಕೋರ್ಟ್ಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ನಿಂತ್ಕೊಳ್ಳೋಕೆ ಆಗೋದಿಲ್ಲ. ಸೊ ತುಂಬ ಅಲ್ಲಿ ಮುಗಿಬಿದ್ಕೊಂಡು ನಿಲ್ಲೋದಾದರೆ ಆಚೆ ಕಳಿಸ್ಬಿಡ್ತಾರೆ ನ್ಯಾಯಾಧೀಶರು. ಅಷ್ಟೊಂದು ಆಗಿಬಿಟ್ರೆ ಅಲ್ಲಿ ಎಷ್ಟು ಲಿಮಿಟೇಷನ್ ಇರುತ್ತೆ ಅಷ್ಟು ಮಾತ್ರ ಇರುತ್ತೆ, ಅಲ್ಲಿಗೆ ಮಾತ್ರ. ಬಟ್ ಆಚೆಗೂ ಕೂಡ ನಿಂತ್ಕೊಂಡಿರ್ತಾರೆ, ಏನಾಯಿತು ಅಂತ ಹೇಳಿ ಕೆಲವ್ರಿಗೆ ಕುತೂಹಲ. ಸುಮ್ಮನೆ ಇನ್ಯಾವುದೋ ಕೇಸಿಗೆ ಬಂದಿರ್ತಾರೆ, ಇಂಥದ್ದಾಗಿದೆಯಾ, ಹೌದಾ, ಬಂದಿದ್ದಾರಾ ಅಂತ ನೋಡ್ಕೊಂಡು ಅಲ್ಲೂ ಒಂದು ರೌಂಡ್ ಹಾಕ್ಬರೋಣ ಅಂತೇಳಿ ಹೋಗೋರು ತುಂಬ ಜನ ಇರ್ತಾರೆ. ಇನ್ನುಳಿದಂಥವ್ರು ನಮ್ಮ ಮೀಡಿಯಾದವರೇ ಸ್ವಲ್ಪ ಜಾಸ್ತಿನೂ ಇರ್ತಾರೆ. ಕಾರಣ ಹಲವು ಪತ್ರಿಕೆಗಳಿದ್ದಾವೆ, ಮಾಧ್ಯಮಗಳಿದ್ದಾವೆ, ಅಲ್ಲಿ ಇರ್ತಾರೆ. ಸೊ ಕೋರ್ಟ್ ಹಾಲ್ ಬಹುತೇಕ ಕಿಕ್ಕಿರಿದು ತುಂಬಿರುತ್ತೆ. ಪ್ರಾಕ್ಟೀಸ್ ಮಾಡುವಂಥ ವಕೀಲರು ಬಂದಿರ್ತಾರೆ, ಮಾಧ್ಯಮದವರು ಬಂದಿರ್ತಾರೆ, ಪ್ರಿಂಟ್ ಮೀಡಿಯಾದವರು ಬಂದಿರ್ತಾರೆ, ಸುತ್ತಮುತ್ತಲಿರುವಂಥ ಕೆಲವು ಕೇಸಿಗೆ ಬಂದಿರುವಂಥ ಜನನೂ ಕೂಡ ಏನಾಯಿತು ಪ್ರಕರಣ ಅಂತ ಕೇಳೋಕ್ಕೂ ಕೂಡ ಬಂದಿರ್ತಾರೆ. ಸೊ ಹಾಗಾಗಿ ಕೋರ್ಟ್ ಹಾಲ್ ಡೆಫಿನೆಟ್ಲಿ ತುಂಬಿರುತ್ತೆ. ಈಗ ನ್ಯಾಯಾಧೀಶರು ಬರಲಿ ಅಂತ ಕಾಯ್ತಾ ಇದ್ದಾರೆ. ಅವರು ಬಂದ ತಕ್ಷಣ ಈ ಪ್ರಕರಣದ ಬಗ್ಗೆ ವಿಚಾರಣೆ ಆರಂಭವಾಗುತ್ತೆ. ಅದಾದ ನಂತರ 2:45ಕ್ಕೆ ಭವಾನಿ ರೇವಣ್ಣ ಅವರ ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆ ಕೂಡ ಇದೆ. ಅದು ಕೂಡ ಇವತ್ತೇ ಗೊತ್ತಾಗುತ್ತೆ. ಅವರಿಗೆ ಬೇಲ್ ಸಿಗುತ್ತಾ ಅಥವಾ ಅವರ ವಿಚಾರಣೆಯನ್ನು ಹೇಗೆ ಮಾಡ್ತಾರೆ, SIT ಹೊರಗೆ ವಶಕ್ಕೆ ತಗೊಳ್ತಾರಾ ಅಂತ ಹೇಳಿ. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಏನೆಲ್ಲ ಅಪ್ಡೇಟ್ಸ್ಗಳು ಬರ್ತಾ ಇದೆ ಈಗ ಕೋರ್ಟ್ನ ಮುಂಭಾಗದಿಂದ? ಅಲ್ಲಿ ನರಸಿಂಹಮೂರ್ತಿ. ಪ್ರಜ್ವಲ್ ರೇವಣ್ಣ ಅವರನ್ನು ತನಿಖೆ ಅಧಿಕಾರಿಗಳು ಮೆಡಿಕಲ್ ಟೆಸ್ಟ್ ಮುಗಿಸಿ ಸಂಪರ್ಕ ಸಾಧ್ಯ ಆಗ್ತಿಲ್ಲ ನರಸಿಂಹಮೂರ್ತಿ, ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಸೊ ಕೋರ್ಟ್ಗೆ SP ಸುಮ್ನಾ ಪನೇಕರ್ ಅವರು ಹೇಳಿದ್ದಾರೆ, ಈಗ ಕೋರ್ಟ್ ಹಾಲ್ ಕಿಕ್ಕಿರಿದು ತುಂಬಿದೆ. ಬಹುತೇಕವಾಗಿ ಈ ಥರ ಪ್ರಕರಣಗಳಲ್ಲಿ ಜನ ಸೇರ್ಕೊಳ್ತಾರೆ. ನ್ಯಾಯಾಧೀಶರಿಗೆ ಈಗ ವಕೀಲರು ಕಾಯ್ತಾ ಇದ್ದಾರೆ, ಬರ್ತಾರೆ, ಬಂದ ತಕ್ಷಣ ಅದರ ವಿಚಾರಣೆ ಕೂಡ ಆಗುತ್ತೆ. ಆಮೇಲೆ ಅವರು SIT ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತಾ ಅಥವಾ ನ್ಯಾಯಾಧೀಶರು ನ್ಯಾಯಾಂಗ ಬಂಧನಕ್ಕೆ ಕೊಡ್ತಾರ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಬಹುತೇಕ ಪ್ರಕರಣದಲ್ಲಿ 99% SIT ವಿಚಾರಣೆಗೆ ಕೊಡುವಂಥ ಸಾಧ್ಯತೆಯೇ ಇರುತ್ತೆ. ಕಾರಣ ಪ್ರಕರಣ ದಾಖಲಾಗಿ 1 ತಿಂಗಳಿನಿಂದಲೂ ಕೂಡ ಕಾಣಿಸಿಕೊಳ್ಳೋದೇನೆ ಈಗ ಏಕಾಏಕಿಯಾಗಿ ಬಂದ ನಂತರ ನಮಗೆ ವಿಚಾರಣೆನೇ ಮಾಡೋಕ್ಕಾಗಿಲ್ಲ, ನಾವು ಇನ್ನೂ ಹೆಚ್ಚಿನ ರೀತಿಯಾದಂಥ ವಿಚಾರಣೆಯನ್ನು ಮಾಡಬೇಕಾಗಿದೆ, ನಮಗೆ ಅವಕಾಶವನ್ನು ಮಾಡಿಕೊಡಿ, ನಮ್ಮ ಕಸ್ಟಡಿಗೆ ಕೊಡಿ ಅಂತ ಕೇಳ್ತಾರೆ. 1 ವಾರ, 10 ದಿನ, 14 ದಿನ ಕೇಳ್ತಾರೆ. 14 ದಿನ ನಮಗೆ ಕೊಡಿ ಅಂತಾರೆ. ಬಟ್ ನ್ಯಾಯಾಧೀಶರ ವಿವೇಚನೆಗೆ ಬಿಡುತ್ತೆ, ಅದು 14 ದಿನ ಕೊಡಬೇಕಾ, 1 ವಾರ ಕೊಡಬೇಕಾ, ಎಷ್ಟು ದಿನ ಕೊಡಬೇಕು ಅಂತ ಹೇಳಿ. ಸೊ ಅವ್ರು ಕೊಡ್ತಾರಾ ಇಲ್ಲ ನ್ಯಾಯಾಂಗ ಬಂಧನಕ್ಕೆ ಕೊಟ್ಬಿಡ್ತಾರಾ ನೋಡಬೇಕು. ಸದ್ಯಕ್ಕೆ ಹೆಚ್ಚಿನ ರೀತಿಯಲ್ಲಿ 99% SIT ಕಸ್ಟಡಿಗೆ ಕೊಡ್ತಾರೆ ವಿಚಾರಣೆಗೋಸ್ಕರ. ಇಮ್ಮಿಡಿಯೇಟಾಗಿ ಕೇಸ್ ಆಗಿದೆ, ಮಾರನೇ ದಿನವೇ ಅವರು ತಾವೇ ಬಂದು ನಿಂತ್ಕೊಂಡಿದ್ದಾರೆ, ವಿಚಾರಣೆ ಮಾಡಿ ನಂದು ಏನಿದೆ ಅನ್ನೋದನ್ನು ನೋಡಿ ಅಂತಂದಾಗ ಆಗ ಆಗುವಂಥ ಪ್ರಕರಣಗಳಲ್ಲಿ ವಾದ ಪ್ರತಿವಾದಗಳಾಗುವಂಥ ರೀತಿಗಳು ಬೇರೆ ಇರುತ್ತೆ. ಅವರ ಪರ ವಕೀಲರು ಹೇಳೋಕ್ಕೆ ಅವಕಾಶಗಳಿರುತ್ತೆ. ಈ ಥರ ಕೇಸ್ ನಿನ್ನೆನೇ ಆಗಿದೆ, ನಾವೇ ಸ್ವತಃ ಬಂದು ನಿಂತಿದ್ದೀವಿ, ಇದರಲ್ಲಿ ಈ ಥರ ಇದೆ, ನಮ್ಮದೇನೂ ಇಲ್ಲ, ವಿಚಾರಣೆ ಮಾಡಿ ಅಂತ ನಿಂತ್ಕೊಂಡಿದ್ದೀವಿ, ಹಾಗಾಗಿ ನಮಗೆ ನ್ಯಾಯಾಂಗ ಬಂಧನಕ್ಕೆ ಕೊಡಿ, ಇಲ್ಲ ನಮಗೆ ಸಹಕಾರವನ್ನು ಕೊಡ್ತೀವಿ, ನಾವು ವಿಚಾರಣೆಯವ್ರು ಕರೆದಾಗಲೆಲ್ಲ ಬರ್ತೀವಿ ಅಂತ ಕೇಳೋಕ್ಕೂ ಕೂಡ ಅವಕಾಶ ಇರುತ್ತೆ. ಬಟ್ ಈ ಪ್ರಕರಣ ದಾಖಲಾಗಿ 1 ತಿಂಗಳು ಕಾಣಿಸಿಕೊಳ್ಳದೇನೆ ತಲೆಮರೆಸಿಕೊಂಡು ಏಕಾಏಕಿಯಾಗಿ ಕಾಣಿಸ್ಕೊಂಡು ಈಗ ಬಂದಾಗ ಅವರಿಗೆ ಆ ಅವಕಾಶಗಳು ತೀರಾ ವಿರಳವಾಗಿ ಸಿಗತ್ತೆ. ಕಾರಣ ಸಹಕಾರ ಕೊಡ್ತಾರಾ ಕೊಡಲ್ವಾ ಅನ್ನುವಂಥದ್ದು ಬೇರೆ ವಿಚಾರ. ಆಮೇಲೆ ಫಸ್ಟ್ 1 ತಿಂಗಳು ಡಿಲೇ ಆಗೋಯ್ತಲ್ಲ ವಿಚಾರಣೆಗೆ, ಅದು ಅತಿ ಮುಖ್ಯವಾಗಿ ಪಾತ್ರವನ್ನು ವಹಿಸುತ್ತೆ. ಅದೇ ಅವರಿಗೆ ಒಂದಿಷ್ಟು ಕಂಟಕವಾಗುತ್ತೆ. ಪ್ರಜ್ವಲ್ ಕಸ್ಟಡಿಗೆ ಕೇಳಲು ಈಗ SIT ಮುಂದಾಗಿದೆ, ಡೆಫಿನೆಟ್ಲಿ ಕೇಳ್ತಾರೆ. ಕೆಲವೇ ಹೊತ್ತಲ್ಲಿ ಪೀಠಕ್ಕೆ ಈಗ ನ್ಯಾಯಾಧೀಶರು ಆಗಮಿಸಿದ ನಂತರ ವಿಚಾರಣೆ ಆರಂಭವಾಗುತ್ತೆ. ನ್ಯಾಯಮೂರ್ತಿ ಶಿವಕುಮಾರ್ ಅವರು ಪೀಠದಲ್ಲಿ ವಿಚಾರಣೆಯನ್ನ ನಡೆಯುತ್ತೆ. ಇದು ಪ್ರಜ್ವಲ್ ಕಸ್ಟಡಿಗೆ ಕೇಳೋಕೆ ಈಗ SIT ಮುಂದಾಗಿದೆ. SIT ಪರ ವಕೀಲರು ಕೂಡ ಕಾದು ಕೂಳ್ತಿದ್ದಾರೆ. ಆ ಕಡೆ ಪ್ರಜ್ವಲ್ ಪರ ವಕೀಲರು ಕೂಡ ಇರ್ತಾರೆ, ಅವ್ರಿಗೇನು ಇರೋದಿಲ್ಲ ಅಂತಲ್ಲ, ಅವರು ಕೂಡ ಕೇಳ್ತಾರೆ. ಅವ್ರಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಇದನ್ನ SIT ಕಸ್ಟಡಿಗೆ ಕೊಡದೇನೆ ನ್ಯಾಯಾಂಗ ಬಂಧನಕ್ಕೆ ಕೊಡುವಂಥ ಯೋಚನೆಯಲ್ಲಿ ಇರ್ತಾರೆ. ಅವ್ರಿಗೆ ಬೇಲ್ ಸಿಗುತ್ತೆ ಅನ್ನುವಂಥದ್ದು ಪ್ರಜ್ವಲ್ ಪರ ವಕೀಲರಿಗೂ ಗೊತ್ತಿರುತ್ತೆ. ಇಂಥದ್ರಲ್ಲಿ ಈಗ ಸದ್ಯಕ್ಕಂತೂ ಬೇಲ್ ಸಿಗಲ್ಲ ಅನ್ನುವಂಥದ್ದು ಇದೆ ಅವರಿಗೆ. ಅವ್ರ ಉದ್ದೇಶ ಒಂದೇ ಇರುತ್ತೆ, ಈ ಸಂದರ್ಭದಲ್ಲಿ ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟು ಬಿಡಬೇಕು,
ಆಮೇಲೆ ಬೇಲ್ ಕೇಳ್ಕೊಳ್ಳೋಕ್ಕೆ ಸುಲಭವಾಗುತ್ತೆ ಇಂಥ ಕ್ರಿಮಿನಲ್ ಪ್ರಕರಣಗಳಲ್ಲಿ ಅಂತ ಹೇಳಿ. ಸೊ ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಆರ್ಗ್ಯುಮೆಂಟ್ ಅವರು ಕೂಡ ಮಾಡ್ತಾರೆ. ಬಟ್ SIT ಪರ ವಕೀಲರು ಕೇಳಿಕೊಳ್ಳೋದು ಅಂಥದ್ದು ಇಷ್ಟೇ, ಅವರ ಸಿಂಪಲ್ ಆಗಿ ಅವರ ಮುಂದೆ ಇರುವಂಥದ್ದು ಹೆಚ್ಚಿನ ವೇಟೇಜ್ ಅವ್ರ ಕಡೆಗೆ ಸಿಗ್ತಾ ಇದೆ SIT ಪರ ವಕೀಲರ ಕಡೆಗೆ. ಏನು ಅಂತಂದರೆ ಈ 1 ತಿಂಗಳು ಡಿಲೇ ಆಗಿರುವಂಥದ್ದು ಇದೆಯಲ್ಲ, ಅದು ಅವರಿಗೆ ಬೆನಿಫಿಟ್ ಆಫ್ ಡೌಟ್, ಅವರಿಗೆ ಜಾಸ್ತಿ ಆದಂಥ ಪ್ರಿಫರೆನ್ಸ್ ಸಿಗುತ್ತೆ ಅದರಲ್ಲಿ. ಕಾರಣ 1 ತಿಂಗಳು ಡಿಲೇ ಆಗಿರೋದ್ರಿಂದ ಪ್ರಜ್ವಲ್ ಅವರಿಗೆ ಅದನ್ನು ಯಾಕೆ ಏನು ಅಂತ ಹೇಳ್ಕೊಳ್ಳೋಕೆ ಏನೇ ಹೇಳಿದರೂ ಕೂಡ ಅದು ಡಿಫೆನ್ಸಿವ್ ಮೋಡಲ್ಲಿ ಬರೋದಿಲ್ಲ. ಡಿಲೇ ಇಸ್ ಅ ಡಿಲೇ, ಯಾಕಾಯಿತು ಏನಾಯಿತು ಎಲ್ಲವೂ ಕೂಡ ಹೇಳೋಕ್ಕಾಗೋದಿಲ್ಲ. ಗೊತ್ತಾಗಲಿಲ್ಲ, ಹಾಗಾಗಲಿಲ್ಲ, ಇವೆಲ್ಲವೂ ಕೂಡ ಕೇಳೋದಿಲ್ಲ. ನಿಮಗಷ್ಟು ಗೊತ್ತಿಲ್ಲದೆ ಇರೋ ಪರಿಸ್ಥಿತಿಗಳಲ್ಲಿ ಏನೂ ಇರೋದಿಲ್ಲ. ಈಗ ಟೆಕ್ನಾಲಜಿ ತುಂಬ ಇಂಪ್ರೂವ್ ಆಗಿಬಿಟ್ಟಿದೆ. ಯಾವ ದೇಶದಲ್ಲಿ ಯಾವ ಭಾಗದಲ್ಲಿ ಏನಾಗ್ತಾ ಇದೆನೋ ಇನ್ಫಾರ್ಮೇಷನು ಸಣ್ಣ ಸುಳಿವೂ ಕೂಡ ಇಲ್ಲದೆ ಇರೋ ಪರಿಸ್ಥಿತಿಗಳಲ್ಲಿ ಯಾರೂ ಇರೋದಿಲ್ಲ. ಸೊ ಹಾಗಾಗಿ ಅದು ಗಮನಕ್ಕೆ ಇರಲಿಲ್ಲ. ಹಾಗಾಗಿ ನಾನು ಅದಾಯಿತು ಇದಾಯಿತು ಇದು ಯಾವುದೂ ಕೂಡ ಕೇಳೋದಿಲ್ಲ. ಸೊ ಅವರೇ ಒಂದು ವಿಡಿಯೋದಲ್ಲಿ ಬಂದು ಹೇಳ್ಕೊಳ್ಳುವಂಥ ಸಂದರ್ಭದಲ್ಲಿ ನನಗೆ ಸಮಸ್ಯೆ ಆಗಿತ್ತು, ನನಗೆ ಹೆಲ್ತ್ ಅಪ್ಸೆಟ್ ಆಗಿತ್ತು ಅನ್ನುವಂಥದ್ದನ್ನೇ ಹೇಳ್ಕೊಳ್ತಾ ಇದ್ರು. ಬಟ್ ಇವತ್ತು ಅವ್ರ BP ಶುಗರ್ ECG ಎಲ್ಲ ಚೆಕ್ ಮಾಡಿದಾಗ ಎಲ್ಲವೂ ಕೂಡ ನಾರ್ಮಲ್ ಆಗಿದೆ. ಹಾಗೆ ಅವರು ಈ ವಿಚಾರದಲ್ಲಿ ತುಂಬ ತಲೆ ಕೆಡಿಸ್ಕೊಂಡಿದ್ದಿದ್ರೆ ಅವರ BP ಶುಗರಲ್ಲಿ ಒಂದಿಷ್ಟು ವ್ಯತ್ಯಾಸ ಆಗಬೇಕಾಗಿತ್ತು. ಅಟ್ಲೀಸ್ಟ್ BP ಎಲ್ಲಾದರೂ ಕೂಡ ಒಂದಿಷ್ಟು ವ್ಯತ್ಯಾಸ ಆಗಬೇಕಾಗಿತ್ತು. ಬಟ್ ಅದು ಏನೂ ಕಾಣಿಸ್ಕೊಂಡಿಲ್ಲ. ಇಟ್ಸ್ ಅಬ್ಸಲ್ಯೂಟ್ಲಿ ನಾರ್ಮಲ್ ಆಗಿದ್ದಾರೆ. ಸೊ ಈಗ ನ್ಯಾಯಾಧೀಶರು ಅವರನ್ನು SIT ವಿಚಾರಣೆಗೆ ಕೊಡೋದಾದರೆ ಎಷ್ಟು ದಿನ ಕೊಡ್ತಾರೆ ಅನ್ನುವಂಥದ್ದನ್ನು ನೋಡಬೇಕು.